ನಾವು ಕನಿಷ್ಠ 20 ಸೀಟ್ ಗೆಲ್ಲಬೇಕು. ಈ ಗ್ಯಾರಂಟೀಸ್ ಏನಿದೆ, ಈ ಗ್ಯಾರಂಟೀಸ್ ಅಂಡರ್ ಕರೆಂಟು ಬಹಳ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಯಾರಿಗೂ ಕೂಡ ಊಹೆ ಮಾಡಲಾದಷ್ಟು ಒಂದು ಅಂಡರ್ ಕರೆಂಟ್ ಇದೆ. ಹೀಗಾಗಿ ಅದರ ಮೇಲೆಲ್ಲ ಲೆಕ್ಕಾಚಾರಗಳು ನಡೀತವೆ. ನನಗನ್ಸೋ ಮಟ್ಟಿಗೆ 20 ಸೀಟನ್ನು ನಾವು ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ದಕ್ಷಿಣಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ಜಾಸ್ತಿ ಆಗ್ತಾ ಇದೆ. ವೋಟಿಂಗ್ ಪರ್ಸೆಂಟೇಜ್ ಈ ಮಹಿಳೆಯರದು ಉತ್ತರ ಕರ್ನಾಟಕ ಜಾಸ್ತಿ ಅಲ್ಲ. ನನಗೆ ನನ್ನ ಸ್ನೇಹಿತರೊಬ್ಬರು ಮಾತನಾಡ್ತಾ ಇದ್ರು, ಮಂಗಳೂರು ಉಡುಪಿಯಲ್ಲಿ ಕೂಡ ಇವತ್ತು ಮಹಿಳೆಯರು, ಇವತ್ತು ಸಾಮಾನ್ಯ ವರ್ಗದಂತ ಸೇರಿದವರು, ಬಡ ಕುಟುಂಬದವರು ಸೇರಿದಂಥವರು, ಅವರು ಕೂಡ ಗ್ಯಾರಂಟೀಸ್ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಒಲವನ್ನು ತೋರಿಸಿರುತ್ತಾರೆ. ಹೀಗಾಗಿ ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಈ ಅಂಡರ್ ಕರೆಂಟ್ ಇವತ್ತು ದಿವಸ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ಪ್ರಭಾವ ಬೀರುತ್ತದೆ. ವಿಜಯಪುರ ನಾವು ಗೆಲ್ತೀವಿ. ಲೀಡು ನಾವು ಕನಿಷ್ಠ ಪಕ್ಷ 1 ಲಕ್ಷ ಅಂತದಿಂದ ನಾವು ಗೆಲ್ತೀವಿ. ನೆಕ್ಸ್ಟ್ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ದೇವರಾಜೇಗೌಡರ ಅರೆಸ್ಟ್ ಆಗಿದೆ. ಅವರು ಮಾತಾಡಿರುವಂತಹ ಆಡಿಯೋದಲ್ಲಿ ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಎಲ್ಲ ಮಾತಾಡಿದ್ದಾರೆ. ಅದರಲ್ಲಿ ನೋಡಿ, ಈಗ SIT ರಚನೆ ಆಗಿದೆ. SIT ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಅವರು ಮಂತ್ರಿಯಾಗಿ ನಾನು ಕಾಮೆಂಟ್ ಮಾಡಲಿಕ್ಕೆ ಬಯಸಿದಲ್ಲ. ಇದೆಲ್ಲವೂ ಕೂಡ SIT ಮುಂದೆ ವಿಚಾರಣೆಗೊಳಪಡ್ತದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಏನೇ ಇರಲಿ, ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತದೆ. SIT ಮೇಲೆ ವಿಶ್ವಾಸ ಇರಬೇಕಷ್ಟೇ. ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ನಾನು ಅವರು ಮಾಜಿ ಗೃಹ ಸಚಿವರಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ.